ಇತಿಹಾಸದಲ್ಲಿ ನಮ್ಮ ಸಮಾಜದ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಗಳು ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿಲ್ಲ. 4 ವರ್ಷಗಳ ನಿರಂತರ ಹೋರಾಟದಲ್ಲಿ ಇವತ್ತಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಮಗೆ ಎಲ್ಲೇ ಒಂದು ಕಡೆ ಸ್ಪಂದನೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಭಾಳ ದೊಡ್ಡ ಚಳುವಳಿ ಟ್ಯಾಕ್ಟರ್ ರ್ಯಾಲಿ ಮಾಡುವಂಥ ಸಂದರ್ಭದಲ್ಲಿ ನಿರಂತರವಾಗಿರ್ತಕ್ಕಂಥ ಅಲಕ್ಷ್ಯವನ್ನು ಮಾಡುವಂಥ ಅದನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಬಂದರು. ಆದರೂ ನಾವು ಯಾವುದೇ ಕಾರಣಕ್ಕೂ ಧೃತಿಗೆಡಕ್ಕೆ ಹೋಗಲಿಲ್ಲ. ಧೈರ್ಯವಾಗಿ ನಮ್ಮ ಹೋರಾಟ ಮುಂದುವರಿಸಿದ್ವಿ. ನಾನು ಮೊದಲ ಪ್ರೆಸ್ ಮೀಟಲ್ಲೇ ಅದು ಧಾರವಾಡದಲ್ಲೇ ಮಾಡಿರ್ತಕ್ಕಂಥದ್ದು, ಇದು 2ನೇ ನರಗುಂದ ಬಂಡಾಯ ಆಗುತ್ತೆ ಅಂಥೇಳಿ. ಆದರೆ ಸರ್ಕಾರ ಬಹುತೇಕ ಇಷ್ಟು ಮಟ್ಟಿಗೆ ನಮ್ಮನ್ನು ಅಲಕ್ಷ್ಯ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 22ನೇ ತಾರೀಕು ಬಹುತೇಕ ಇಲ್ಲೇ ನಾನು ಘೋಷಣೆ ಮಾಡಿದ್ದೆ. ಈ ರೀತಿಯಾಗಿ ಸರ್ಕಾರ ಅಲಕ್ಷ್ಯ ಮಾಡಿದ್ರೆ ಸಮಾಧಾನ ಮಾಡ್ತಕ್ಕಂಥ ಅಲಕ್ಷ್ಯಕ್ಕೂ ನಾವು ಬಗ್ಲಿಲ್ಲ. ನಮ್ಮ ಪದಾಧಿಕಾರಿಗಳಿಗೆ ಅರೆಸ್ಟ್ಮೆಂಟ್ ಮಾಡಿದ್ರು, ಅದಕ್ಕೂ ನಮ್ಗೆ ಜಗ್ಲಿಲ್ಲ. ನಿಮ್ಮ ವಾಹನಗಳನ್ನು ಜಪ್ತಿ ಮಾಡ್ತೀವಿ ಅಂದ್ರೆ ಅದಕ್ಕೂ ನಮ್ಮ ಎದುರಿಲ್ಲ. ಕೊನೆಗೆ ಜಿಲ್ಲಾಧಿಕಾರಿ ಮೂಲಕವೇ ಇಡೀ ಪಂಚಮಸಾಲಿ ಹೋರಾಟಕ್ಕೆ ಬರುವಂಥ ವಾಹನಗಳನ್ನು ನಿರ್ಬಂಧ ಮಾಡ್ತಾ ಆದೇಶ ಮಾಡಿದರು. ಕೊನೆಗೆ ನಮ್ಮ ವಕೀಲರು ಹೈಕೋರ್ಟ್ ಮುಖಾಂತರ ಗೆದ್ದು ಬಂದರು. ಇನ್ನೇನು ಜನ ಸೇರಬಾರ್ದು ಅಂತೇಳಿ ಇಡೀ ರಾತ್ರಿಗಳು ಬರುವಂಥ ವಾಹನ ಅಡೆಗಟ್ಟಿದ್ರು ಸಹ ಲಕ್ಷಗಟ್ಟಲೆ ಜನ ಸೇರಿ ಹೋರಾಟಕ್ಕೆ ಧ್ವನಿಗೂಡಿಸುವಂಥ ಕೆಲಸ ಮಾಡಿದರು. ಇಲ್ಲೇ ಒಂದು ಕಡೆ ಇದನ್ನು ಸಹಿಸಲಾರ್ದೇ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ನಮ್ಮ ಸಮುದಾಯದ ಜನರ ಮೇಲೆ ಮರಣಾಂತಿಕವಾದಂಥ ಹಲ್ಲೆ ಮಾಡುವಂಥ ಹೀನ ಕೃತ್ಯಕ್ಕೆ ಸರ್ಕಾರ ಒಳಪಡ್ತು. ನಾನು ಹೇಳ್ತಾ ಇದ್ದೀನಿ, ಆಗಾಗ 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ನಮ್ಮ ಮೇಲೆ ದಾಳಿ ಮಾಡಿದ್ದೊಂದು ಉದಾಹರಣೆ. 18ನೇ ಶತಮಾನದಲ್ಲಿ ನಂಜನಗೂಡದಲ್ಲಿ ಲಿಂಗಾಯತರ ಮೇಲೆ ಹತ್ಯಾಕಾಂಡ ಆಯಿತು. ಅದಾದ ನಂತರ ಸಂವಿಧಾನಬದ್ಧವಾಗಿ ರಚನೆಯಾಗಿರ್ತಕ್ಕಂಥ ಒಂದು ಸರ್ಕಾರ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿರ್ತಕ್ಕಂಥದ್ದು ಒಂದು ಕುಖ್ಯಾತಿಗೆ ಈ ಸರ್ಕಾರ ಒಳಪಡ್ತೇನೋ ನೋವಿನ ಮಾತು ಹೇಳಕ್ಕೆ ಇಚ್ಛೆಪಡ್ತೀನಿ. ಹೋರಾಟ ಮಾಡಿದ ಮೇಲೆ ಮಾರಣಾಂತಿಕ ಹಲ್ಲೆ ಪಟ್ಟಂಥ ಸಾವಿರಾರು ಜನ, ಬಹಳ ಜನ ಕಣ್ಣೀರು ಹಾಕಿ ಹಾಸ್ಪಿಟ್ಲಿಗೆ ಸೇರಿದರು. ಕೆಲವರು ಸ್ವಾಭಿಮಾನಕ್ಕೆ ಎದುರುಬಿಟ್ಟು ಮನೆಗೆ ಹೋಗಿ ತಮ್ಮ ತಾವೇ ಗುಣಪಡಿಸ್ಕೊಂಡ್ರು. ಆದರೆ ಅವತ್ತು ಮಾರಣಾಂತಿಕ ಹಲ್ಲೆ ಪಟ್ಟಂಥ ಜನರಿಗೆ ನಾವು ಕರೆ ಕೊಟ್ವಿ, ನೀವು ಭಯ ಪಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಜೊತೆಯಲ್ಲಿ ವಕೀಲರ ಪರಿಷತ್ತಿದೆ, ಪಂಚಮಸಾಲಿ ವಕೀಲರ ಜೊತೆಗಿರ್ತೀವಿ ಅಂತೇಳಿ ಇದೇ ವೇದಿಕೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಸಹ ಸಮರ್ಥವಾಗಿ ಜನರ ಪರವಾಗಿ ಮಾತಾಡಿದ್ರು. ಘಟನೆ ಆದ ನಂತರ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ. ಸುಮಾರು 12 ಜನರ ಮೇಲೆ FIR ಕೇಸ್ ಹಾಕಿದರೆ ಆ FIR ಕೇಸನ್ನು ಕೂಡಲೇ ರದ್ದುಪಡಿಸೋ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತು. ಮಾನ್ಯ ಮುಖ್ಯಮಂತ್ರಿಗಳು ಈ ಘಟನೆಗೆ ಕ್ಷಮಾಪಣೆ ಕೇಳಬೇಕು. ಗಾಯದ ಮೇಲೆ ಬರೆಯಳದಂತೆ ಅಧಿವೇಶನದಲ್ಲಿ ನಿಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತ ನಮಗೆ ಕುವಕ ಮಾತನ್ನು ಹೇಳಿ ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತ ಹೇಳಲ್ಲ, ಆ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ನಮ್ಮ ಜನರ ಮೇಲೆ ಏನು ದಬ್ಬಾಳಿಕೆ ಮಾಡಿರ್ತಕ್ಕಂಥ ಕಾರಣಕರ್ತಕ್ಕೆ ಹಿರಿಯ ಪೊಲೀಸರಿಗೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ. ಆದರೂ ಮುಖ್ಯಮಂತ್ರಿ ಯಾವುದೂ ಗಮನ ಕೊಡಲಿಲ್ಲ. ಇಡೀ ಒಂದು ದಿವಸ ಬಹುತೇಕ ವಿಧಾನಸಭಾ ಅಧಿವೇಶನ ಆದಮೇಲೆ ಇಷ್ಟೊಂದು ಒಂದು ಜನಾಂಗದ ಬಗ್ಗೆ ಇಷ್ಟೊಂದು ಚರ್ಚೆಗಿಲ್ಲ. ನಮ್ಮ ಜನಾಂಗದ ಪರವಾಗಿ ಬಸವನಗುಡಿ ಪಾಟೀಲ್ ಯತ್ನಾಳ್ ಅವರು, ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ R ಅಶೋಕ್ ಅವರು, ಅಲ್ವೇಲ್ ಬೆಲ್ಲದವರು, ಸಿದ್ದು ಸೌದಿಯವರು, CC ಪಾಟೀಲ್ ಸಮರ್ಥನವಾಗಿ ವಾದ ಮಾಡಿ ಇಡೀ ಒಂದು ದಿವಸ ಅಷ್ಟೆಲ್ಲ ಮಾಡಿದ್ರೆ ಮುಖ್ಯಮಂತ್ರಿಗಳು ಕ್ಷಮಾ ಕೇಳಿಲ್ಲ. ಅದಕ್ಕೆ ನಾನು ಏನು ತೀರ್ಮಾನ ಮಾಡಿದೆ, ಸತ್ಯಾಗ್ರಹದ ಮಾರ್ಗ ಹಿಡಿದೆ. ಡಿಸೆಂಬರ್ 16ನೇ ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನು ಅಂಬೇಡ್ಕರ್ ಉದ್ಯಾನವನದಲ್ಲಿ ಬೆಳಗಾವಿಯಲ್ಲಿ ಮಾಡಿದೆ. ಒಂದು ಮುಖ್ಯಮಂತ್ರಿಗಳು ನಮ್ಮ ಜನಾಂಗದ ಕ್ಷಮೆ ಕೇಳಬೇಕು, ಲಿಂಗಾಯತರು ಅವರೇನು ಸಂವಿಧಾನ ವಿರೋಧಿ ಹೇಳಿಕೆ ಅದು ವಾಪಸ್ ಪಡ್ಕೋಬೇಕು. ಮತ್ತು ಮುಖ್ಯವಾಗಿ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ, ಅಮಾನುಷಕ ಹಲ್ಲೆ ಮಾಡಿರ್ತಕ್ಕಂಥ ಪೊಲೀಸಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಮ್ಮ ಜನರ ಮೇಲೆ ಏನು ಹಲ್ಲೆ ಮಾಡಿದಿರಿ ಅಂಥ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಸುಮಾರು ನಿರಂತರ ಸತ್ಯಾಗ್ರಹ ಮಾಡಿದರು. ಅಧಿವೇಶನವನ್ನು ಮುಗಿಸಿದ್ರೆ ಹೊರತು ನಮಗೆ ನ್ಯಾಯ ಕೊಡೋಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ. ಹಾಗಾಗಿನೇ ನಮ್ಮ ಧಾರವಾಡದ ವಕೀಲರ ಪರಿಷತ್ನವರು, ಬೆಂಗಳೂರು ವಕೀಲರ ಪರಿಷತ್ನವರು ಅಪ್ಪರೇ ನಾವು ಮಾತು ಕೊಟ್ಟಿವಿ, ನಾವು ಕಾನೂನು ಮೆಟ್ಲಿರ್ತೀವಿ, ನ್ಯಾಯಾಂಗದ ಮೂಲಕವಾಗಿ ಸರ್ಕಾರ ಕಿವಿ ಹಿಂಡ್ತೀವಿ ಅಂತ ಮಾತನ್ನು ಹೇಳಿದರು. ಹಾಗಾಗಿ ನಿನ್ನೆ ದಿವಸ ನಾನು 19ನೇ ತಾರೀಕಿಗೆ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆದೆ. ನಾನು 20ನೇ ತಾರೀಕು ನಾವೆಲ್ಲರೂ ನ್ಯಾಯಾಲಯದ ಮೊರೆ ಹೋದ್ವಿ, ನ್ಯಾಯಾಲಯದ ಮೆಟ್ಟಲನ್ನೇ ಇದ್ವಿ. ನಿನ್ನೆ ನಮ್ಮ ಪರವಾಗಿ ಸಮರ್ಥವಾಗಿ ವಾದ ಮಂಡನೆ ಮಾಡುವಂಥ ಕೆಲಸವನ್ನು ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಪ್ರಬಲಿಂಗ್ ನಾವುದಿಗೆ ಅವರು ಮತ್ತು ಧಾರವಾಡದ ಹೈಕೋರ್ಟ್ನಲ್ಲಿ ಸಮರ್ಥ ವಾದ ಮಾಡಿರ್ತಕ್ಕಂಥ ಪೂಜಾ ಸೌದತ್ತಿಯವರು ಎಲ್ಲರೂ ಸಮರ್ಥ ವಾದ ಮಂಡನೆ ಪರಿಣಾಮವಾಗಿ ಏನು ಏಕಸದಸ್ಯ ಪೀಠದ ಪ್ರಮೋದ್ ಸಿಂಗ್ ಅವರು ಪ್ರದೀಪ್ ಸಿಂಗ್ ಅವರು ಪ್ರದೀಪ್ ಸಿಂಗ್ ಯರೂರವರು ನಮ್ಮ ಹೋರಾಟದ ಮೊದಲ ಮೆಟ್ಟಿಲಾಗಿ ಏನು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನ್ಯಾಯದೇವತೆ
ನಮ್ಮ ಪರವಾಗಿದೆ ಅನ್ನುವಂಥ ಒಂದು ಭರವಸೆ ನಮಗೆ ಮೂಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಮಾಧ್ಯಮಗೋಷ್ಠಿ ಮಾಡಿರೋ ಉದ್ದೇಶ ಅಂತಂದರೆ ಸರ್ಕಾರ ಕ್ಷಮಾಪಣೆ ಕೇಳಿದ್ರ ಕಾರಣಕ್ಕೆ, ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರ ಕಾರಣಕ್ಕೆ ಇನ್ನೂ ಭಾಳ ನೋವಿನ ಸಂಗತಿ ಅಂದರೆ ಆ ಪೊಲೀಸ್ ಅಧಿಕಾರದ ನಿಮಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಾರಂತೆ. ಇಷ್ಟು ಹೀನಾಯವಾಗಿ ಹಲ್ಲೆ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಸರ್ಕಾರದ ಕಿವಿ ಹಿಂಡಬೇಕು ಅಂತೇಳಿ ಅನಿವಾರ್ಯ ಸತ್ಯಾಗ್ರಹಕ್ಕೂ ಬೆಲೆ ಕೊಡೋ ಕಾರಣಕ್ಕೆ ಇವತ್ತು ನಾನು ಅನಿವಾರ್ಯವಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದೇನೆ. ನಮ್ಮ ಜೊತೆಯಲ್ಲಿ ಸಮಾಜ ಪರವಾಗಿ ಲಿಂಗಣ್ಣ ಕರೆಕಟ್ಟಿಯವರು, CS ನೆಂಗಳವರು ಸಹ ನಮ್ಮ ಜೊತೆಯಲ್ಲಿ ಕೇಸ್ ಹಾಕಿದ್ದಾರೆ ಸಮಾಜ ಪರವಾಗಿ. ಆ ಹಿನ್ನೆಲೆ ಒಳಗೆ ನಿನ್ನೆಯ ಸರ್ಕಾರದ ಆ ಒಂದು ನಿರ್ಧಾರವನ್ನು ಖಂಡಿಸಿ ನ್ಯಾಯಾಲಯ ಮೂಲಕ ನ್ಯಾಯ ಪಡಿತೀನುವಂಥ ಭರವಸೆಗೆ, ಹಾಗಾಗಿ ಈ ಮೂಲಕ ಇಡೀ ನಾಡಿನ ಜನರಿಗೆ, ನಮ್ಮ ಜನಾಂಗದವರಿಗೆ ನಾನು ಮನವಿ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಏನೋ ನೀವು ಯಾವ ಕಾರಣಕ್ಕೂ ತೃಪ್ತಿಗಿಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಅಲ್ಲೇ ಆಗಿದೆ, ಕೈಕಾಲು ಮುರಿದಾರೆ, ತಲೆ ಹೊಡೆದಾರೆ, ಎಷ್ಟೋ ಜನ ಪ್ರಾಣ ಮತ್ತು ಜೀವ ಜೊತೆಯಲ್ಲಿ ಹೋರಾಟ ಮಾಡಕತ್ತಾರೆ. ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ. ಶ್ರೀಪೀಠ ಐತಿ, ಸಮಾಜ ಐತಿ. ಅದಕ್ಕೋಸ್ಕರವಾಗಿಯೇ ನಾಳೆ 23ನೇ ತಾರೀಕು ಬೆಳಗಾವಿಯಿಂದ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ಮನೆ ಮನೆಗೆ ಭೇಟಿ ಮಾಡುವಂಥ ಹೋರಾಟ ನಂಬಿಕೊಂಡಿದ್ದೀವಿ. ರಾಜ್ಯಾದ್ಯಂತ ಯಾರ್ಯಾರು ಈ ಸಾವು ನೋವಿನ ನೋಡಿ ಬದುಕನ್ನು ಮಾಡ್ತಿದ್ದಾರೆ, ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರವಾಗಿ ಮನೆ ಮನೆಗೆ ಭೇಟಿ ಎನ್ನುವಂಥ ಒಂದು ಹೋರಾಟವನ್ನು ಅದು ಬೆಳಗಾವಿಯಿಂದ ಶುರು ಮಾಡ್ತೀವಿ. 23ನೇ ತಾರೀಕು ಬೆಳಗಾವಿಯಲ್ಲಿ. ಅದಕ್ಕೆ ರಾಜ್ಯಾದ್ಯಂತ ಯಾರ್ಯಾರು ಇಂಥ ಒಂದು ಹಲ್ಲೆ ಒಳಪಟ್ಟಿದ್ದಾರೆ, ಯಾರ್ಯಾರು ಕೈಕಾಲು ಮುರ್ಕೊಂಡಿದ್ದಾರೆ, ಯಾರಿಗೆ ನಡೀಲಿಕ್ಕೆ ಸಾಧ್ಯವಿದೆಯೋ ನೀವೆಲ್ಲರೂ ಸಹ ಬೆಳಗಾವಿಯಲ್ಲಿ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸಾಹಿತ್ಯ ಭವನದಲ್ಲಿ ನಡೆಯುವಂತಹ ಆತ್ಮಸ್ಥೈರ್ಯ ತುಂಬುವಂಥ ಹೋರಾಟದಲ್ಲಿ ನೀವೆಲ್ಲರೂ ಭಾಗವಹಿಸ್ರಿ. ನಿಮಗೆ ಸಾಂತ್ವನ ಹೇಳ್ತೀನಿ. ಅಲ್ಲಿಂದ ಪ್ರತಿ ಜಿಲ್ಲೆಗೆ ಹೋಗ್ತೀನಿ, ಪ್ರತಿ ತಾಲೂಕಿಗೆ ಹೋಗ್ತೀನಿ. ಯಾರ್ಯಾರ ಮನೆಯಲ್ಲಿ ಇಂಥವು ಅನಾಹುತ ಒಳಪಟ್ಟು ಅವರೆಲ್ಲರೂ ಸಾಂತ್ವನ ಹೇಳಿ ಒಂದು ಸಾಮಾಜಿಕವಾದಂಥ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಗುರುಗಳ ನಾನು ಮಾಡ್ತೀನಿ. ನಮ್ಮ ವಕೀಲರುಗಳು ಸಮರ್ಥವಾದ ಮಾಡಿ ಖಂಡಿತವಾಗಿ ನಿಮಗೆ ನ್ಯಾಯವನ್ನು ಕೊಡಿಸುವ ಕೆಲಸವನ್ನು ಅವರು ಮಾಡ್ತಾರೆ. ಹಾಗಾಗಿ ಸರ್ಕಾರ ವಿರುದ್ಧವಾಗಿ ನಾವು ನ್ಯಾಯಾಲಯದ ಮೆಟ್ಟಿಲಿದ್ದೀವಿ. ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನ್ಯಾಯಾಲಯದ ಮೆಟ್ಟಿಲಿದ್ದೀವಿ. ನಮಗೆ ಖಂಡಿತವಾಗಿ ನ್ಯಾಯ ಸಿಗುವಂಥ ವಿಶ್ವಾಸವಿದೆ. ಮೊದಲನೇ ಹಂತವಾಗಿ ಇವತ್ತೇನೋ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕ್ರಮ ನನಗೆ ಭರವಸೆ ಮೂಡಿದೆ. ಸರ್ಕಾರ ನ್ಯಾಯ ಕೊಡದೆ ಹೋದರೂ ಸಂವಿಧಾನ ಮತ್ತು ಕಾನೂನು ನ್ಯಾಯ ಕೊಡುತ್ತೆ. ಹಾಗಾಗಿ ಯಾರ ಸಹ ದುಡ್ಡುಗೆಡಕ್ಕೆ ಹೋಗಬೇಡ್ರಿ. ಈ ಮೂಲಕ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ. ನೀವೇನು ಇವತ್ತು ಭಯಪಟ್ಟಲ್ಲ, ಸ್ವಾಭಿಮಾನಕ್ಕೆ ಸಲುವಾಗಿ ಯಾರ್ಯಾರು ಮನೆಯಲ್ಲಿದ್ದೀರಿ, ಹೊಡೆತ ತಿಂದವರು, ಕಾಲು ಮುರ್ಕೊಂಡವರು, ಕೈ ಮುರ್ಕೊಂಡವರು, ನೀವೆಲ್ಲರೂ ಸಹ ನಿಮ್ಮ MLC ರಿಪೋರ್ಟನ್ನು ಮತ್ತು ಮೆಡಿಕಲ್ ರಿಪೋರ್ಟನ್ನು ಎಲ್ಲ ಪಡ್ಕೊಂಡು ನಾಳೆ 23 ತಾರೀಕು ನೀವೆಲ್ಲರೂ ಬೆಳಗಾವಿ ಬರಬೇಕು ಅಂತೇಳಿ ಇಡೀ ಜನರಿಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನೀವು ಸ್ವಾಭಿಮಾನ ಸಲುವಾಗಿ ಯಾರೂ ಹೇಳಕ್ಕೆ ನೋವಾಗಿರ್ತಕ್ಕಂಥದ್ದು, ಆದರೆ ಕಾನೂನು ಪರವಾಗಿ ನ್ಯಾಯವನ್ನು ಮಾಡಲಿಕ್ಕೋಸ್ಕರ ಅವೆಲ್ಲ ದಾಖಲೆಗಾತಿಗೊಂದಿಗೆ ನೀವೆಲ್ಲರೂ ಬಂದು ಭಾಗವಹಿಸ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಹೆಚ್ಚಿನ ವಿಚಾರವನ್ನು ಕೋರ್ಟಲ್ಲಿ ಏನಾಗಿದೆ ಹೆಚ್ಚಿನ ವಿಚಾರವನ್ನು ಆಗಿರ್ತಕ್ಕಂಥದ್ದು ಮೇಡಮ್ ಅವರು ಮಾತಾಡ್ತಾರೆ ಅಂತ ಹೇಳಿ ಕಾನೂನು ಈಗ ಮಾಡೋಣ. ಈಗ ಆ ವಿಚಾರವನ್ನು ವಕೀಲರೇ ಮಾತಾಡ್ತೀನಿ. ನಾನು ಕೇಸ್ ಹಾಕಿದ ಪರ ಮಾತಾಡಿದ್ರೆ ಏನೇನಾಗಿದೆ ಅಂತೇಳಿ ವಕೀಲರು ಮಾತಾಡ್ತೀನಿ.